ಮುಖ್ಯವಾಹಿನಿಗೆ ಸ್ವಾಗತ. ಅರೆ ಮಿಲಿಟರಿ ಪಡೆಗಳು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಸೇವೆ ಮಾಡುವಾಗ ತ್ಯಾಗ ಬಲಿದಾನಗಳು ಪ್ರತಿನಿತ್ಯ ಆಗ್ತಾ ಇದ್ರು. ನಿವೃತ್ತ ಸೈನಿಕರಿಗೆ ಸಿಗ್ತಾ ಇರುವ ಸೌಲಭ್ಯಗಳಲ್ಲಿ ಒಂದು ಸಣ್ಣ ಭಾಗವೂ ಕೂಡ ಸಿಆರ್ಪಿಎಫ್ ಪಡೆಗಳಿಗೆ ಸಿಗದೆ ಇರೋದು ಶೋಚನೀಯ ಸಂಗತಿಯಾಗಿದೆ ಅಂತ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ನಿವೃತ್ತ ಮಹಾನಿರೀಕ್ಷಕರು ಆದ ಹಾಗೂ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಕೆಆರ್ ಕೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದ ಹೊರವಲಯ ಕೆಂಚಟ್ಟಹಳ್ಳಿಯ ದೊಡ್ಡ ಗೇಣಿಗೆರೆ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗ್ತಾ ಇರುವ ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಭವನದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶನಿವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆನ 85ನೇ ಸ್ಥಾಪನಾ ದಿನಾಚರಣೆಯಲ್ಲಿ ಮೊದಲು ಪೊಲೀಸ್ ಧ್ವಜಾರೋಹಣ ನೆರವೇರಿಸಿ ನಂತರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬ್ರಿಟಿಷ್ ಕಾಲದಲ್ಲಿ ಆರಂಭವಾದ ಇಂಡಿಯಾ ಪೊಲೀಸ್ ಪಡೆ ಇಂದು ಬೃಹದಾಕಾರವಾಗಿ ಬೆಳೆದಿದೆ. ಸ್ವತಂತ್ರ ಭಾರತದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿ ದೇಶದ ಪ್ರಗತಿಯಲ್ಲಿ ಸಹಕಾರ ನೀಡುತ್ತಾ ಇದೆ. ಯುದ್ಧ ಕಾಲದಲ್ಲಿ ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಯೋಧರು ದುಡಿದಿದ್ದಾರೆ. ಶಾಂತಿ ಕಾಲದಲ್ಲಿ ವಿದ್ರೋಹ, ಟೆರರಿಸಂ, ನೆಕ್ಸಲಿಸಂ, ಕಮ್ಯುನಿಯಲ್ ವೈಲೆಂಟ್, ನ್ಯಾಚುರಲ್ ಡಿಸಾಸ್ಟರ್ ಇಂತಹ ವೇಳೆ ದೇಶದ ಏಕತೆ ಮತ್ತು ಅಖಂಡತೆಯನ್ನ ಕಾಪಾಡೋದ್ರಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಮಹತ್ವಪೂರ್ಣವಾದ ಪಾತ್ರ ವಹಿಸಿದೆ. ಸಿಆರ್ಪಿಎಫ್ ಇಲ್ಲದೆ ಇದ್ರೆ ದೇಶದ ಚುನಾವಣೆಯನ್ನ ನಡೆಸಲು ಸಾಧ್ಯ ಇಲ್ವೇನೋ ಮಟ್ಟಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಎಂದರು. 3.5 ಲಕ್ಷ ಸಂಖ್ಯೆ ಇರುವಂತಹ ಸಿಆರ್ಪಿಎಫ್ ಮತ್ತು ಅದರ ಸಹೋದರ ಸಂಸ್ಥೆಯಾದ ಅಸ್ಸಾಂ ರೈಫಲ್ಸ್, ಬಿಎಸ್ಎಫ್, ಸಿಎಎಸ್ಎಫ್, ಎಸ್ಎಸ್ಬಿ ಸೇರಿ ಇತರೆ ಸಂಸ್ಥೆಗಳು ಸುಮಾರು 10 ಲಕ್ಷ ಜನರನ್ನ ಒಳಗೊಂಡು ದೇಶದ ಮೂಲೆ ಮೂಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಸೈನಿಕರು ಅಂದ್ರೆ ಆರ್ಮಿ, ಏರ್ಫೋರ್ಸ್ ಅಂದುಕೊಂಡಿದ್ದಾರೆ. ಆರ್ಮಿ ಸೈನಿಕರ ಸಂಖ್ಯೆ 15 ಲಕ್ಷದ ಬಲವಿದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಅಥವಾ ಅರೆ ಮಿಲಿಟರಿ ಪಡೆಯಲ್ಲಿ ಅವರ ಸಂಖ್ಯೆ ಸುಮಾರು 10 ಲಕ್ಷ ಸಂಖ್ಯೆ ಇದೆ ಎಂದು ಕಿವಿಮಾತು ಹೇಳಿದ್ದಾರೆ. ಇವರ ತ್ಯಾಗ ಬಲಿದಾನಗಳು ದಿನನಿತ್ಯ ಆಗ್ತಾ ಇದೆ. ಪ್ರತಿ 3 ದಿನಕ್ಕೆ ಒಬ್ಬ ಅರೆ ಮಿಲಿಟರಿ ಪೊಲೀಸ್ ಪಡೆಗಳು ಹುತಾತ್ಮರು ಆಗ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಸೈನಿಕರಿಗೆ ಸಿಗ್ತಾ ಇರುವ ಸೌಲಭ್ಯದಲ್ಲಿ ಒಂದು ಸಣ್ಣ ಭಾಗವೂ ಕೂಡ ಸಿಆರ್ಪಿಎಫ್ಗೆ ಸಿಗದೆ ಇರೋದು ಬಹಳ ಶೋಚನೀಯವಾದ ವಿಷಯ. ಎಲ್ಲ ರಾಜಕೀಯ ಪಕ್ಷಗಳು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಅವರಿಗೆ ಮೂಲಭೂತವಾಗಿ ಸಿಕ್ಕಬೇಕಾಗಿರುವ ಪೆನ್ಷನ್ ಸಿಗ್ತಾ ಇಲ್ಲ. ಅವರನ್ನು ಸಿವಿಲ್ ಎಂಪ್ಲಾಯೀಸ್ ಎನ್ನುವ ರೀತಿಯಲ್ಲಿ ಕಾಣಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರೆ ಮಿಲಿಟರಿ ಸೈನಿಕ ಬೋರ್ಡ್ ಅನ್ನ ಘಟಿಸಿ ಪ್ರತಿ ರಾಜ್ಯದಲ್ಲೂ ಕೂಡ ಅವರ ಸೈನಿಕರಿಗೆ ಸಲ್ಲಬೇಕಾಗಿರುವ ಸೌಲಭ್ಯ, ನಿವೃತ್ತಿ ನಂತರ ಸಲ್ಲಬೇಕಾಗಿರುವ ಸೌಲಭ್ಯವನ್ನ ಸರ್ಕಾರವೂ ಕೂಡ ಕಲ್ಪಿಸಿಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ ಎಂದರು. ಬಿಎಸ್ಎಫ್ ನಿವೃತ್ತ ಯೋಧ ಎಂಜಿ ರಮೇಶ್ ಮಾತನಾಡಿ, ನಮ್ಮದು ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಸಂಘವಿದ್ದು ನಮಗೆ ಸಿಗಬೇಕಾದ ಸೌಲಭ್ಯಗಳು ಸರ್ಕಾರದಿಂದ ಯಾವುದು ಸಿಗ್ತಾ ಇಲ್ಲ ಅಂತ ಬಹಳ ವರ್ಷಗಳಿಂದಲೂ ಹೋರಾಟ ಮಾಡಲಾಗ್ತಾ ಇದ್ದು ಕೇಂದ್ರ ಸರ್ಕಾರವು ಸೌಲಭ್ಯ ಕೊಡಿ ಎಂದು ಆದೇಶ ಮಾಡಿದರೂ ಕೂಡ ಇದುವರೆಗೂ ಯಾವುದೇ ಸೌಲಭ್ಯ ನೀಡಿರುವುದಿಲ್ಲ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಸೇನಾ ಮತ್ತು ಅರೆಸೇನಾ ಪಡೆಯ ಕಲ್ಯಾಣ ಬೋರ್ಡ್ ಮಾಡಿದ್ರು. ಇದನ್ನು ಕೂಡ ಮುಂದೆ ಬಂದಂತಹ ಮುಖ್ಯಮಂತ್ರಿಗಳು ಅದನ್ನು ರದ್ದು ಮಾಡಿದ್ರು. ಇದಕ್ಕೆ ಕಾರಣ ಗೊತ್ತಾಗಲಿಲ್ಲ ಎಂದರು. ಕೇಂದ್ರದ ಆದೇಶದಂತೆ ಸರ್ಕಾರವು ಆರ್ಮಿಯವರಿಗೆ ಯಾವ ಸೌಲಭ್ಯ ಕೊಡ್ತಾ ಇದ್ದೀರಿ? ಈ ಬಗ್ಗೆ ಹೈಕೋರ್ಟ್ನಲ್ಲಿಯೂ ಕೂಡ ಆದೇಶವಾಗಿದೆ. ಅದನ್ನು ಕೂಡ ಇದುವರೆಗೆ ಡಿಪಿಆರ್ ಸಂಸ್ಥೆ ನಿರ್ದೇಶನಾಲಯದವರು ಇಲ್ಲಿಯವರೆಗೂ ಕೂಡ ಅದನ್ನ ಜಾರಿ ಮಾಡಿರೋದಿಲ್ಲ. ನಿವೃತ್ತರಾದ ಮೇಲೆ ಆರ್ಮಿಯವರಿಗೆ ರಾಜ್ಯ ಸರ್ಕಾರವು ಹೇಗೆ ಕೆಲಸ ಕೊಡ್ತಾರೆ, ಜೊತೆಗೆ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ, ಅದೇ ರೀತಿ ಸಿಆರ್ಪಿಎಫ್ ನಿವೃತ್ತ ಯೋಧರಿಗೆ ಯಾವ ಸೌಲಭ್ಯ ದೊರಕ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಅರೆಸೇನಾ ಪಡೆ ಮತ್ತು ಸೇನಾ ಪಡೆಯ ಒಂದು ಕಲ್ಯಾಣ ವಸತಿ ಮತ್ತು ಪುನರ್ವಸತಿ ಕಲ್ಯಾಣ ಕೇಂದ್ರ ಮಾಡಬೇಕು. ಹೆಂಡತಿ ಮಕ್ಕಳು ಬಿಟ್ಟು ನಮ್ಮಲ್ಲಿ ನಿವೃತ್ತ ಹೊಂದಿ 20 ರಿಂದ 35 ವರ್ಷದವರೆಗೂ ದೇಶ ಸೇವೆ ಮಾಡಿ ಜೀವ ಉಳಿಸಿಕೊಂಡು ವಾಪಸ್ ಬರ್ತಾರೆ. ಅಂತವರಿಗೆ ಆರ್ಮಿ ರೀತಿಯಲ್ಲಿ ನೌಕರಿ ಕೊಡುವ ಕಾರ್ಯವಾಗಬೇಕು ಅಂತ ಒತ್ತಾಯಿಸಿದ್ರು. ಆರ್ಮಿ ಜೊತೆ ಸೇರಿ ನಮಗೂ ಕೂಡ ಒಂದು ಕಲ್ಯಾಣ ಕೇಂದ್ರ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂಬುದು ಸರ್ಕಾರಕ್ಕೆ ನಮ್ಮ ಮನವಿಯಾಗಿದೆ ಎಂದರು. ಇದೇ ವೇಳೆ ಸಿಐಎಸ್ಎಫ್ ಯೂನಿಟ್ ಎಂಸಿಎಫ್ ಡೆಪ್ಯೂಟಿ ಕಮಾಂಡೆಂಟ್ ಅಭಯ ಆನಂದ್ ಪಾಟೀಲ್, ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂಪಿಎನ್ ರೆಡ್ಡಿ, ಕಾರ್ಯದರ್ಶಿ ಟಿವಿ ಗೋಪಾಲ್, ಸಿಐಎಸ್ಎಫ್ ನಿವೃತ್ತ ಡೆಪ್ಯೂಟಿ ಕಮಾಂಡೆಂಟ್ ಶಿವರಾಮ್, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪಿವಿ ನಾಗೇಶ್, ಅಧ್ಯಕ್ಷ ಯಶೋಧರ್ ಮೂರ್ತಿ, ಯೋಧರ ಸಮೂಹದ ಅಧ್ಯಕ್ಷ ಎಚ್ ಕುಮಾರ್, ಶೇಖ್ ನವಾಬ್, ಚೆಲುವೇಗೌಡ, ಹನುಮಂತಪ್ಪ, ಲೆಂಗೇಗೌಡ, ನಾಗಪ್ಪ, ಕೆಬಿ ಸುರೇಶ್, ನಂದಕುಮಾರ್, ಕಲ್ಪನಾ ಸುರೇಶ್, ಪರಮೇಶ್, ದಿನೇಶ್, ರಾಜ್ ನಾಯ್ಕ, ಬಂಗಾರಿ, ವಸಂತ್ ಕುಮಾರ್, ತಾಂಡೇಶ್ವರ್ ಇತರರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿದ್ರೆ, ಪೂರ್ಣಿಮಾ ನಿರೂಪಿಸಿದ್ರು, ಭಾನುಮತಿ ಪ್ರಾರ್ಥನೆ ಮಾಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.